ಇನ್ನು ಮಳೆಗಾಲದ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಅಂಗೀಕಾರ ಪಡೆದುಕೊಂಡಿರುವಂತಹ ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಇದರ ವಿಚಾರವಾಗಿ ಬಹಳ ಪ್ರಶ್ನೆಗಳು ಹೇಳ್ತಾ ಇದೆ. ಈಗ ವಿಪಕ್ಷ ಬಿಜೆಪಿ ಸೇರಿದಂತೆ ಪರಿಸರವಾದಿಗಳಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಸಂಸದ ತೇಜಸ್ವಿ ಸೂರ್ಯ ಇವತ್ತು ಲೋಕಭವನದಲ್ಲಿ ಗವರ್ನರ್ ಅನ್ನ ಭೇಟಿ ಮಾಡಿ ವಿಧೇಯಕಕ್ಕೆ ಅಂಗೀಕಾರ ಹಾಕದಂತೆ ಮನವಿಯನ್ನ ಮಾಡಿದ್ದಾರೆ. ಬಳಿಕ ಮಾತನಾಡಿದ ತೇಜಸ್ವಿ ಸೂರ್ಯ 2028ರ ಚುನಾವಣೆಗೆ ಫಂಡ್ ಸಂಗ್ರಹಿಸೋದಕ್ಕೆ ಇದನ್ನ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕರುಗಳ ಆರೋಪಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟರು. ಯಾವ ಸರ್ಕಾರದಲ್ಲಿ ಪಾರ್ಕ್ ಅನ್ನ ಬಳಸ್ಕೊಂಡಿದ್ದಾರೆ ಅಂತ ನಾನು ಪಟ್ಟಿಯನ್ನ ಕೊಡ್ಲಾ ಅಂತ ಪ್ರಶ್ನಿಸಿದ್ರು. ರಸ್ತೆ ಅಗಲೀಕರಣ ಆಗಬೇಕು, ಖಾಸಗಿ ಜಾಗಕ್ಕೆ ಹಣ ಕೊಡಬೇಕು, ಕಾನೂನು ಚೌಕಟ್ಟಲ್ಲಿ ನಾವು ಇದನ್ನ ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳಿದ್ದಾರೆ. ಈ ಟನಲ್ ರೋಡ್ ನ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಈ ಕಾನೂನನ್ನ ಇವತ್ತು ಸರ್ಕಾರ ಯಾವುದೇ ಚರ್ಚೆ ಇಲ್ಲದಲೆ ಹೇಡಿಗಳಂತೆ ಸರ್ಕಾರ ಇದನ್ನ ಇವತ್ತು ಪಾಸ್ ಮಾಡಿದೆ. ಸರ್ಕಾರ ದುರಹಂಕಾರದಿಂದ ನಾವು ಮಾಡೇ ಮಾಡ್ತೀವಿ, ಇದನ್ನ ಜನ ವಿರೋಧ ಆದ್ರೂ ಮಾಡೇ ಮಾಡ್ತೀವಿ ಅಂತ ಹೊರಟಿದೆ. ಸಾವಿರಾರು ಕೋಟಿ ರೂಪಾಯಿ ಯೋಜನೆ ಇದೆ. 2028 ಎಲೆಕ್ಷನ್ನಿಗೆ ಬೇಕಾಗೋದಿಕ್ಕೆ ಫಂಡ್ ಕಲೆಕ್ಷನ್ ಮಾಡ್ಲಿಕ್ಕೆ ಹೊರಟಿರುವಂತ ಯೋಜನೆ ಇದೆ. ಯಾರಿಗೂ ಬಳಕೆ ಮಾಡ್ಕೊಳ್ಳೋಕ್ಕೆ ಯಾವ ಅವಕಾಶನೂ ಇಲ್ಲ. ಯಾವುದು ಕೂಡ ನಾನು ಪಟ್ಟಿ ಕೊಡ್ಲಾ ಯಾವ ಸರ್ಕಾರದಲ್ಲಿ ಯಾವ ಜಾಗನ ಪಾರ್ಕ್ನ ಎಂತೆಂತಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ. ಅವ್ರ ಪಾರ್ಟಿಗಳಿಗೆ ಅವ್ರ ಪಾರ್ಟಿ ಕಾರ್ಯಕರ್ತರಿಗೆ ಏನೇನು ನೀವು ಸದಾಶಿವನಗರದಲ್ಲಿ ಹೋಗಿ ನೋಡಿ, ಬೇರೆ ಎಲ್ಲೂ ಬೇಡ, ನನ್ನ ಮನೆಗೆ ಬನ್ನಿ, ಅಲ್ಲೇ 2 ನಿಮಿಷಕ್ಕೆ ಹೋಗಿ ಸದಾಶಿವನಗರದಲ್ಲಿ ಪಾರ್ಕ್ ಇತ್ತು, ಪಾರ್ಕ್ ಏನಾಗಿದೆ ಏನು ಮಾಡಿದ್ದಾರೆ ಅನ್ನೋದು ನೀವು ನೋಡಿ. ನಾವು ಆ ಕೆಲಸ ಮಾಡ್ತಾ ಇಲ್ಲ. ಯಾವುದೇ ಆಗಲಿ ಇವತ್ತು ಯಾವ ಬಿಲ್ಡಿಂಗು ಕಟ್ಟೋದಿಲ್ಲ, ಯಾವ ಅದಾನಿ ಸುದ್ದಿನೂ ಇಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ಪಾರ್ಕ್ ಈಗ ರೋಡ್ಗಳನ್ನು ಅಗಲ ಮಾಡಬೇಕಾದ್ರೆ ಸಾರ್ವಜನಿಕ ಕೆಲಸಕ್ಕೆ ಇರುವಂಥ ಸಂದರ್ಭದಲ್ಲಿ ನಾವು ಅದನ್ನು ಕಾನೂನು ಚೌಕಟ್ಟಿನಲ್ಲೇ ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವರು ಸಾರ್ವಜನಿಕರ ಅನುಕೂಲಕ್ಕೆ ಯಾವ್ದಾದ್ರು ಬಂತು ಅಂದರೆ ಒಂದು 5% ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗಬೇಕು ಅನ್ನೋ ದೃಷ್ಟಿಯಿಂದ